R1 न्यूज में आपका स्वागत है। मैं आपके साथ फरहान नाज। ಆಮ್ ಆದ್ಮಿ ಪಕ್ಷದ ವಿಜಯಪುರ ನಗರ ಮತಕ್ಷೇತ್ರದ ಅಭ್ಯರ್ಥಿ ಹಾಸಿಂಪೀರ್ ವಾಲಿಕಾರ್ ಮಾಧ್ಯಮದ ಮೂಲಕ ಸಮಸ್ತ ವಿಜಯಪುರ ನಗರ ಮತಕ್ಷೇತ್ರದ ಮತದಾರ ಬಾಂಧವರಲ್ಲಿ ಕೋಟಿ ಕೋಟಿ ನಮನಗಳನ್ನು, ಶರಣಾರ್ಥಿಗಳನ್ನು, ಸಲಾಮಗಳನ್ನು ಅರ್ಪಿಸುತ್ತಾ ಆತ್ಮೇರೆ ಇಂದು ಬುಧವಾರ 19/4/2023 ನಾಮಪತ್ರಿಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಆಮ್ ಆದ್ಮಿ ಪಕ್ಷ ಜನಸಾಮಾನ್ಯರ ಪಕ್ಷ. ಆಮ್ ಆದ್ಮಿ ಪಕ್ಷ ನಮ್ಮೆಲ್ಲರ ಪಕ್ಷ. ಆಮ್ ಆದ್ಮಿ ಪಕ್ಷ ನಮ್ಮೆಲ್ಲರಿಗೆ ಶಕ್ತಿ ತುಂಬುವಂಥ ಪಕ್ಷ. ಆಮ್ ಆದ್ಮಿ ಪಕ್ಷ ಜನಸಾಮಾನ್ಯರ ತೊಂದರೆಗಳನ್ನು ನಿವಾರಿಸುವ ಪಕ್ಷ. ಆಮ್ ಆದ್ಮಿ ಪಕ್ಷ ಸರ್ವರ ಪಕ್ಷ, ಸರ್ವ ಸಮಾಜದ ಪಕ್ಷ, ಸರ್ವ ಧರ್ಮೀಯರ ಪಕ್ಷ, ಸರ್ವ ಭಾಷಿಕರ ಪಕ್ಷ. ಇದು ಆ ಕಾರಣಕ್ಕಾಗಿ ಆಮ್ ಆದ್ಮಿ ಪಕ್ಷವನ್ನು ವಿಜಯಪುರ ನಗರ ಮತಕ್ಷೇತ್ರದ ಜನರೆಲ್ಲರೂ ಬೆಂಬಲಿಸಬೇಕು, ಆರಿಸಬೇಕು. ಈ ದೆಹಲಿ ಮತ್ತು ಪಂಜಾಬ್ ಎರಡು ಪ್ರಮುಖ ರಾಜ್ಯಗಳನ್ನು ಆಮ್ ಆದ್ಮಿ ಪಕ್ಷ ಇಂದು ಆಳುತ್ತಿದೆ. ಇದಕ್ಕೆ ಕಾರಣ ಉಚಿತವಾದಂಥ ಶಿಕ್ಷಣ, ಉಚಿತವಾದಂಥ ವಿದ್ಯುತ್ ಶಕ್ತಿ, ಉಚಿತವಾದಂಥ ನೀರು, ಎಲ್ಲವುಗಳಿಂದ ಅರವಿಂದ್ ಕೇಜ್ರಿವಾಲ್ ಅವರು ಈ ದೇಶಕ್ಕೆ ಪ್ರಸಿದ್ಧರಾಗಿದ್ದಾರೆ. ರಾಜಕಾರಣವೆಂದರೆ ಏನು? ಸಮಾಜ ಸೇವೆ. ರಾಜಕಾರಣವೆಂದರೆ ಗಳಿಕೆ ಮಾಡಲಿಕ್ಕೆ ಬರುವಂಥದ್ದಲ್ಲ. ಇಲ್ಲಿ ಅಧಿಕಾರ ಪಡೆಯುವುದಕ್ಕಾಗಿ ಬರುವುದಲ್ಲ. ಸಮಾಜದ ಸೇವೆಯನ್ನು ಮಾಡಿ ಬಡಜನರ, ನಿರ್ಗತಿಕರ, ಅಸಹಾಯಕರ, ದುರ್ಬಲರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಆಮ್ ಆದ್ಮಿ ಪಕ್ಷ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇಂದು ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷದ ಕಡೆಗೆ ಒಲವು, ಸ್ಫೂರ್ತಿ, ಪ್ರೇರಣೆ, ಹೊಸ ಮುಖ, ಹೊಸ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಒಂದು ಸಂಕಲ್ಪ ಜನರೆಲ್ಲರೂ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇಂದು ವಿಜಯಪುರ ನಗರದಲ್ಲಿ ಏನು ರಾಷ್ಟ್ರೀಯ ಪಕ್ಷವಾಗಿರುವಂಥ ಆಮ್ ಆದ್ಮಿ ಪಕ್ಷ ಅದ್ಭುತವಾದಂಥ ಉದ್ದೇಶಗಳನ್ನು, ಗುರಿಗಳನ್ನು ಇಟ್ಟುಕೊಂಡು ವಿಜಯಪುರ ನಗರದ ಎಲ್ಲ ನಾಗರಿಕ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಾವು ಪ್ರಸಿದ್ಧರಾಗಿದ್ದೇವೆ. ಆ ಕಾರಣಕ್ಕಾಗಿ ಇಂದು ನಾವು ನಾಮಪತ್ರಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜಿಲ್ಲಾ ಅಧ್ಯಕ್ಷರಾದಂಥ ಗೌರವಾನ್ವಿತ ಶ್ರೀ ಭೋಗೇಶ್ ಸೋಲಾಪುರ್ ಅವರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. 9/2023 ಬುಧವಾರದಂದು ಇವತ್ತು ನಾವು ಆಮ್ ಆದ್ಮಿ ಪಕ್ಷದ ವಿಜಯಪುರ ನಗರ ಮತಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀ ಹಾಸಿಂಪೀರ್ ವಾಲಿಕಾರ್ ಅವರ ನಾಮಪತ್ರವನ್ನು ಇವತ್ತು ಸಲ್ಲಿಸಲಾಗುತ್ತಿದೆ. ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರ ಪಕ್ಷ ಆದ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ನಾವು ಕರ್ನಾಟಕದಲ್ಲಿ ಚುನಾವಣೆಯನ್ನು ನಿಲ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ವಿಜಯಪುರ ನಗರದಲ್ಲಿ ಕೂಡ ನಾವು ಅಭ್ಯರ್ಥಿಯನ್ನು ಹಾಕಿದ್ದೀವಿ. ವಿಜಯಪುರ ನಗರ ಮತಕ್ಷೇತ್ರದ ಮತದಾರರಿಗೆ ಎಲ್ಲ ನಮ್ಮ ಪದಾಧಿಕಾರಿ, ನಮ್ಮ ಕಾರ್ಯಕರ್ತರ ವತಿಯಿಂದ ಆಮ್ ಆದ್ಮಿ ಪಕ್ಷದ ಘಟಕದಿಂದ ಮನವಿ ಮಾಡ್ಕೋತೀನಿ. ಈ ಸಲ ವಿಜಯಪುರ ನಗರದಲ್ಲಿ ಒಂದು ಒಳ್ಳೆ ಪಕ್ಷಕ್ಕೆ, ಒಂದು ಪ್ರಾಮಾಣಿಕ ಪಕ್ಷಕ್ಕೆ, ಒಂದು ಜನಪರ ಆಡಳಿತ ಮಾಡುವಂಥ ಪಕ್ಷಕ್ಕೆ ಒಂದು ಅವಕಾಶ ಕೊಡಬೇಕು ಅಂಥೇಳಿ ಜನರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಯಾಕಂದರೆ ಬೇರೆ ಪಕ್ಷಗಳು ಇಷ್ಟು ವರ್ಷ ನಮ್ಮನ್ನು ಲೂಟಿ ಮಾಡಿದ್ದಾರೆ. ನಮ್ಮ ಬಿಜಾಪುರ ಆಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು, ದೇಶವೇ ಆಗಿರ್ಬೋದು, BJP, ಕಾಂಗ್ರೆಸ್, JDS ಈ ಮೂರು ಪಕ್ಷಗಳು ನಮ್ಮನ್ನೆಲ್ಲ ಲೂಟಿ ಮಾಡಿ ತಿಂತಿದ್ದಾರೆ. ಸೊ ಹೀಗಾಗಿ ನಾವು ದೆಹಲಿಯಲ್ಲಿ ಮತ್ತು ಪಂಜಾಬ್ದಲ್ಲಿ ಮಾಡಿದಂಥ ಒಂದು ಜನಪರ ಆಡಳಿತವನ್ನು ನಾವು ಬಿಜಾಪುರದಲ್ಲಿ ಮತ್ತು ಕರ್ನಾಟಕದಲ್ಲಿ ಮಾಡಿ ತೋರಿಸ್ತೀವಿ ಅಂಥೇಳಿ ಭರವಸೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾವು 10ರಿಂದ 12 ಗ್ಯಾರಂಟಿ ಕೂಡ ನಾವು ಕೊಟ್ಟಿದ್ದೀವಿ. ಬೇರೆ ಪಕ್ಷದವರು ನಮ್ಮ ಗ್ಯಾರಂಟಿನ ಕಾಪಿ ಮಾಡಿ ನಮ್ಮ ಗ್ಯಾರಂಟಿ ಅಂತ ಹೇಳಿ ಹೇಳ್ಕೊತಿದ್ದಾರೆ. ಆಲ್ರೆಡಿ ನಾವು 10 ವರ್ಷದ ಹಿಂದೆ ದೆಹಲಿಯಲ್ಲಿ ಕೊಟ್ಟಂಥ ಒಂದು ಗ್ಯಾರಂಟಿಗಳು ಏನಿದ್ದಾವೆ ಇವಾಗ ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತಿದ್ದಾರೆ. ಮಾಡಲಿ, ಕಾಪಿ ಮಾಡಲಿ, ಒಂದು ಜನರಿಗೆ ಒಂದು ಒಳ್ಳೇದಾಗೋದಿರುತ್ತಂಥ ಯೋಜನೆಗಳಿದ್ದರೆ ಖಂಡಿತವಾಗಿ ನಾವು ಬೆಂಬಲ ಕೊಡ್ತೀವಿ. ಅದನ್ನು ಕಾಪಿ ಮಾಡೋದ್ರು ಮಾಡಲಿ ಅಟ್ಲೀಸ್ಟ್. ಬಟ್ ಅವರು ಬರೀ ಗ್ಯಾರಂಟಿ ಅಷ್ಟೇ ಅಲ್ಲ, ಅವರು ಒಂದು ಭರವಸೆ ಕೂಡ ಕೊಡಬೇಕು.
ಅವ್ರ ಆಡಳಿತಕ್ಕೆ ಬಂದ ಮೇಲೆ ಈ ಎಲ್ಲ ಕೊಟ್ಟಂಥ ಗ್ಯಾರಂಟಿಗಳನ್ನ ಎಲ್ಲನೂ ನಾವು ಪೂರೈಸ್ತೀವಿ ಅಂತೇಳಿ ಅವರು ಒಂದು ಭರವಸೆ ಕೊಡಬೇಕು ಜನರಿಗೆ. ಅಂದಮೇಲೆ ಜನರಿಗೆ ಒಂದು ವಿಶ್ವಾಸ ಬರುತ್ತೆ. ಸರಿ, ಜಾತಿ ರಾಜಕಾರಣ ಮನೋಭಾವ ಇರುವ ಎಲ್ಲ ರಾಜಕೀಯ ಪಕ್ಷ ನಡುವೆ ತಾವು ಜನರಿಗೆ ಹೇಗೆ ಸೆಳೀತೀರಿ ಸರ್? ನೋಡಿರಿ, ಬೇರೆ ಪಕ್ಷಗಳು ಆಯಾ ಜಾತಿಗೆ ಒಂದು ಸೀಮಿತ ಆಗಿದ್ದಾವೆ. ಬಟ್ ಆಮ್ ಆದ್ಮಿ ಪಕ್ಷ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿಲ್ಲ. ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ. ಆಮ್ ಆದ್ಮಿ ಪಕ್ಷ ಒಂದು ಶಾಂತಿಯ ಒಂದು ತೋಟ ಸರ್ವ ಜನಾಂಗದ್ದು. ಸೊ ಹೀಗಾಗಿ ಆಮ್ ಆದ್ಮಿ ಪಕ್ಷ ಯಾವುದೇ ಜಾತಿಗೆ ಸೀಮಿತ ಇಲ್ಲ. ಇಲ್ಲಿ ಎಲ್ಲ ಜಾತಿಗೆ ನಾವು ತೊಗೊಂಡು ಹೋಗ್ತೀವಿ. ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲ ಸರ್ವ ಜನಾಂಗನ ನಾವು ಕರ್ಕೊಂಡು ಹೋಗುವಂಥ ಪ್ರಯತ್ನ ನಾವು ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ನಾವು ಕಾರ್ಯಕರ್ತರಾಗಿರ್ಬೋದು, ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ನಾವು ಎಲ್ಲ ಸರ್ವ ಜನಾಂಗದ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಹೇಳ್ಬಯಸ್ತೀನಿ. ರಾಜ್ಯದಲ್ಲಿ ಎಷ್ಟು ಸೀಟ್ ಗೆಲ್ಲುವ ನಿರೀಕ್ಷೆ ಇದೆ ಸರ್? ಸೊ ನಾವು 224 ಸೀಟನ್ನು ನಾವು ಇವಾಗ ಸದ್ಯಕ್ಕೆ 206 ಸೀಟ್ ಹಾಕಿದ್ದೀವಿ. ಇನ್ನೊಂದಿಷ್ಟು ನಾಳೆ ಬಿಡುಗಡೆ ಮಾಡ್ತೇವೆ. ಇದರಲ್ಲಿ ನಾವು ಹೆಚ್ಚಿನ ಸೀಟಾಗಿ ನಾವು ಗೆಲ್ತೀವಿ, ನಾವು ಸರ್ಕಾರ ಮಾಡ್ತೀವಿ ಅಂತೇಳಿ ಒಂದು ಭರವಸೆ ಕೂಡ ನಾವು ಕೊಡ್ತಾ ಇದ್ದೀನಿ. ಬಿಜಾಪುರ ವಿಧಾನಸಭಾ ಗೆಲ್ಲುವ ಎಷ್ಟು ನಿರೀಕ್ಷೆ ಇದೆ ಸರ್? ವಿಜಯಪುರ ನಗರಕ್ಕೆ ಇಷ್ಟು ದಿವಸ ಯಾವುದೋ ಒಂದು ಪರ್ಯಾಯ ರಾಜಕೀಯ ಒಂದು ಪಕ್ಷ ಇರಲಿಲ್ಲ, ಆಪ್ಷನ್ ಇರಲಿಲ್ಲ. ಅದೇ ಒಂದು JCB ಪಕ್ಷಗಳು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇವು ಮೂರು ಬಿಟ್ಟು ಯಾವುದೋ ಒಂದು ಪಕ್ಷ ಇರಲಿಲ್ಲ. ಈ ಸಲ ನಮ್ಮ ವಿಜಯಪುರ ನಗರ ಮತದಾರರಿಗೆ ಒಂದು ಒಳ್ಳೆಯ ಆಪ್ಷನ್ ಇದೆ, ಒಂದು ಒಳ್ಳೆಯ ಒಂದು ಪ್ರಾಮಾಣಿಕ ಪಕ್ಷ ಆಮ್ ಆದ್ಮಿ ಪಕ್ಷ. ಏನು ಯಾವ ಥರ 10 ವರ್ಷದಲ್ಲಿ ಏನು ದೆಹಲಿಯಲ್ಲಿ ನಾವು ಒಂದು ಆಡಳಿತ ಮಾಡಿ ತೋರಿಸಿವಿ, ಜನರಿಗೆ ಆ ಆಡಳಿತ ಭಾಳ ಮೆಚ್ಚುಗೆ ಬಂದಿದೆ. ಸೊ ಹೀಗಾಗಿ ವಿಜಯಪುರ ನಗರದಲ್ಲಿ ಆಮ್ ಆದ್ಮಿ ಪಕ್ಷನ ಕೈ ಹಿಡಿತಾರೆ ಅಂತೇಳಿ ಮತದಾರರಿಗೆ ಒಂದು ವಿಶ್ವಾಸ ಇದೆ.